ಉತ್ತರ ಕರ್ನಾಟಕ ಪ್ರಾಂತ್ಯದಲ್ಲಿ ಅತಿ ಹೆಚ್ಚು ಮಳೆ ಮತ್ತು ಮಹಾರಾಷ್ಟ್ರದಿಂದ ಬಂದ ನೀರಿನ ಕಾರಣದಿಂದಾಗಿ ಸಂಪೂರ್ಣ ಬೆಳೆ ನಾಶ ಆಗಿದ್ದು ಅವರಿಗೆ ಪರಿಹಾರಗಳನ್ನು ಘೋಷಣೆ ಮಾಡಬೇಕಾಗಿದೆ. ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಮತ್ತು ನಾವು ಎಲ್ಲರೂ ಸೇರಿ ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಬಂದಿದ್ದೇವೆ. ಈ ಸರ್ಕಾರ ಎಮ್ಮೆ ಚರ್ಮದಂತ ಸರ್ಕಾರ. ಇದಕ್ಕೆ ಬಿಸಿಯೂ ಮುಟ್ಟೋದಿಲ್ಲ, ಚಳಿಯೂ ಮುಟ್ಟೋದಿಲ್ಲ. ಮಳೆ ಬಂದ್ರೆ ಇನ್ನಷ್ಟು ನಿದ್ದೆ ಮಾಡ್ತದೆ ಈ ಸರ್ಕಾರ. ಇಂಥ ಪರಿಸ್ಥಿತಿ ಇರತಕ್ಕಂಥ ಸಂದರ್ಭದಲ್ಲಿ ಜನರಿಗೆ ಆಗಿರ್ತಕ್ಕಂಥ ಅನ್ಯಾಯ, ತೊಂದರೆಗಳು, ಅನೇಕರು ಮನೆಗಳನ್ನು ಕಳ್ಕೊಂಡಿದ್ದಾರೆ, ಮನೆಗಳು ಬಿದ್ದಿವೆ. ಜೊತೆಗೆ ಊರೇ ನೀರಿನಲ್ಲಿ ಮುಳುಗಿರೋದ್ರಿಂದ ಆ ಊರುಗಳಿಂದ ನೂರಾರು ಕುಟುಂಬಗಳು ಹೊರಗೆ ಹೋಗಿ ಆಶ್ರಯ ಪಡೆಯತಕ್ಕಂಥ ಪರಿಸ್ಥಿತಿ ಇತ್ತು. ಇದನ್ನ ಗಮನಿಸಿದ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಸೋಮವಾರದಿಂದಲೇ ನಮ್ಮ ಪ್ರವಾಸವನ್ನು ಪ್ರಾರಂಭ ಮಾಡಿದ್ರಿಂದ ಆಗ ಎಚ್ಚೆತ್ತುಕೊಂಡ ಮಾನ್ಯ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡ್ತೀನಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟರು. ಕೇವಲ ವೈಮಾನಿಕವಾಗಿ ಮೇಲೆ ಓಡಾಡಿಕೊಂಡು ಹೋದ್ರು. ಆದರೆ ವಿಜಯೇಂದ್ರ ಅವರು ಮತ್ತು ನಾವೆಲ್ಲರೂ ಕೂಡ ರಸ್ತೆಯ ಮೂಲಕ ಜನರನ್ನು ತಲುಪುವ ಕಾರ್ಯಗಳನ್ನು ಮಾಡಿದ್ದೇವೆ. ಆದರೆ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಒಂದು ಕಡೆ ಬೆಳೆ ನಾಶ, ಒಂದು ಕಡೆ ನೀರು ಹರಿದು ಎಲ್ಲರೂ ಬಂದರೆ, ಜೊತೆಗೆ ಆಗಿರ್ತಕ್ಕಂಥ ಯಾವುದೇ ರಸ್ತೆಗಳು, ಗುಂಡಿ ಇಲ್ಲದ ರಸ್ತೆಗಳಿಲ್ಲ. ಎಲ್ಲ ರಸ್ತೆಗಳು ಕೂಡ ಗುಂಡಿ ಬಿದ್ದೋಗಿದೆ. ಒಂದು ರೀತಿಯಲ್ಲಿ ಹೇಳೋದಾದ್ರೆ, ರಸ್ತೆಯಲ್ಲಿ ಗುಂಡಿ ಬಿದ್ದಿದೆ ಅಂತ ಹೇಳೋದಕ್ಕಿಂತ ಗುಂಡಿಯಲ್ಲಿ ರಸ್ತೆಗಳೇ ಬಿದ್ದಿದೆ ಅಂತ ಹೇಳ್ಬೋದು. ಅಂತಹ ಪರಿಸ್ಥಿತಿ ಕಲ್ಯಾಣ ಕರ್ನಾಟಕದಲ್ಲಿ. ಏನು 5,000 ಕೋಟಿ 6,000 ಕೋಟಿ ಕೊಟ್ಟಿವಿ ಅಂತೆಲ್ಲ ಮಾತಾಡ್ತಾರೆ. ಆದ್ರೆ ಎಲ್ಲಿ ಹೋಗಿದೆ? ಗುಂಡಿಗಳಿಗೆ ಹಾಕಿದ್ದೀರಾ? ಸರ್ಕಾರ ಈ ರೀತಿಯ ಒಂದು ಕೆಟ್ಟ ಒಂದು ಪರಂಪರೆಯನ್ನು ಮಾಡ್ತಿದೆ. ನಾನು ಆಶ್ಚರ್ಯಪಟ್ಟೆ. ಜನರಿಗೆ ತೊಂದರೆ ಆಗಿದೆ, ಮುಖ್ಯಮಂತ್ರಿಗಳು ತಳಗಡೆ ಬಂದು ಎಲ್ಲಿ ಬೆಳೆ ಹಾನಿಯಾಗಿದೆ, ನೀರಿನಿಂದ ಹಾನಿಯಾಗಿದೆ, ಅವರಿಗೆ ಪರಿಹಾರ ಕೊಡ್ತಾರೆ ಅಂತಂದ್ರೆ ಅವರು ವೈಮಾನಿಕ ಸಮೀಕ್ಷೆಯನ್ನು ಮಾಡಿಬಿಟ್ರು. ವೈಮಾನಿಕ ಸಮೀಕ್ಷೆ ಯಾಕೆ ಮಾಡಿದ್ರು ಅಂತ ಹೇಳಿ ಆಮೇಲೆ ನನಗೆ ಡೌಟ್ ಕ್ಲಿಯರ್ ಆಯ್ತು. ಯಾಕೆಂದ್ರೆ ರಸ್ತೆಗಳೇ ಇಲ್ಲದೆ ಇದ್ರೆ ಮುಖ್ಯಮಂತ್ರಿಗಳು ರಸ್ತೆಯಲ್ಲಿ ಹೇಗೆ ಬಂದು ಸಮೀಕ್ಷೆ ಮಾಡ್ಲಿಕ್ಕಾಗತ್ತೆ? ಆದ್ರಿಂದ ರಸ್ತೆಗಳನ್ನ ಬಿಟ್ಟು, ಜನರನ್ನ ಬಿಟ್ಟು, ಅವರ ಮಂತ್ರಿಗಳನ್ನು ಕರ್ಕೊಂಡು ವೈಮಾನಿಕ ಮಾಡಿದ್ರು. ನಾನು ಹೇಳ್ತಕ್ಕಂಥದ್ದು, ಬೀದರ್ ಉಸ್ತುವಾರಿ ಸಚಿವರು, ಗುಲ್ಬರ್ಗ ಉಸ್ತುವಾರಿ ಸಚಿವರು, ರಾಯಚೂರಿನ ಉಸ್ತುವಾರಿ ಸಚಿವರು ಅಥವಾ ಯಾದಗಿರಿ, ಇವ್ರ್ಯಾರು ಕೂಡ ಸ್ಥಳೀಯರಲ್ಲ. ಸ್ಥಳೀಯವಾಗಿ ಇವ್ರು ಯಾರು ಇರೋದೇ ಇಲ್ಲ. ಇವರೆಲ್ಲ ಬೆಂಗಳೂರಿನ AC ರೂಮ್ಗಳಲ್ಲಿ ಕುಳಿತಿರ್ತಕ್ಕಂಥವ್ರು. ಇಂಥವರೆಗೆ ನೀವು ಉಸ್ತುವಾರಿಗಳನ್ನು ಕೊಟ್ಟು ಜನರ ಸಮಸ್ಯೆಗಳನ್ನೇ ಕೇಳಲಾರದಂತ ಪರಿಸ್ಥಿತಿ ಇದೆ. ಮುಖ್ಯಮಂತ್ರಿಗಳೇ ಮೊದಲು ನಿಮ್ಮ ಈ ಉಸ್ತುವಾರಿ ಸಚಿವರನ್ನ ಈ AC ರೂಮ್ಗಳಿಂದ ಹೊರಗೆ ದಬ್ಬರಿ. ಜನರ ಕಷ್ಟಗಳನ್ನ ಕೇಳಲಿಕ್ಕೆ ಅವರಿಗೆ ಮೊದಲು ಸಲಹೆ ಕೊಡಿ. ಜೋರಿ 5 ತುಂಡುಗಳಾಗಿ ಬೆಂಗಳೂರನ್ನು ಮಾಡಿದ್ದಾರೆ. ನಾನು ನೋಡಿದೆ ಈಗಾಗಲೇ. KR-ಪುರಂ, ಮಹದೇವಪುರ ಎರಡನ್ನೂ ಸೇರಿ ಒಂದು ಡಿವಿಷನ್. ಅದರಲ್ಲಿ ಎಷ್ಟಿದೆ ಅಂದ್ರೆ 50 ವಾರ್ಡ್ಗಳು. ಇನ್ನೊಂದು 111 ವಾರ್ಡ್ಗಳು. 111 ವಾರ್ಡ್, ಇದು 50. ಅದು ಹೇಗೆ ಹೋಲಿಕೆ? ಹೇಗೆ ವೋಟ್ ಚೋರಿ ಈಗ ಶುರುವಾಗ್ತಾ ಇದೆ. ಇಲ್ಲಿವರೆಗೂ ವೋಟ್ ಚೋರಿ ಇರಲಿಲ್ಲ. ಈಗ ಬ್ಯಾಲೆಟ್ ಬೇರೆ ಅನೌನ್ಸ್ ಮಾಡಿದ್ದಾರೆ. ಗೂಂಡಾಗಿರಿ, ರೌಡಿಸಮ್ಮು, ಬೂತ್ ಕ್ಯಾಪ್ಚರಿಂಗು, ಆಮೇಲೆ ಬ್ಯಾಲೆಟ್ ಪೇಪರೇ ನಾಪತ್ತೆ, ಬೂತೆ ನಾಪತ್ತೆ. ಇವು ಈಗ ಶುರುವಾಗ್ತಾ ಇರೋದು. ಇಲ್ಲಿವರೆಗೂ ಇರಲಿಲ್ಲ. ಸುಳ್ಳು ಹೇಳ್ತಿದ್ರು. ಅದು ಸುಳ್ಳು ಹೇಳ್ಕೊಂಡೆ ವೋಟ್ ಚೋರಿ ಈಗ ಶುರು ಮಾಡ್ತಿದ್ದಾರೆ. ಪಾಪ
ಒಳ್ಳೆ ವ್ಯಕ್ತಿಯನ್ನು ಕರೆಸಿದ್ದಾರೆ. ಸುರ್ಜೇವಾಲಾ ಇಲ್ಲಿವರೆಗೂ ATM ನಡೆಸ್ತಿದ್ರು, ಇನ್ನು ಮೇಲೆ ವೋಟ್ ಚೋರಿ ಕೂಡ ಅವರೇ ನಡೆಸ್ತಾರೆ. ಇದು ಎಲ್ಲಿ ಬೇಕಾದರೂ ಇವರು ಹೋಗಿ ಹೇಳ್ಕೊಳ್ಳಿ, ನಮ್ಗೇನು ಚಿಂತೆ ಇಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.